ಎಲ್ರಿಗೂ ನಮಸ್ತೆ. ಇದು ವಾಸ್ಕೋ ಯಶವಂತಪುರ ರೈಲು. ಸರ್, ಇದು ನಿಮ್ಮ ಹತ್ರ ಒಂದು ಮಾಹಿತಿ ಕೇಳ್ತಾ ಇದ್ದೀನಿ. ಇದು ಸ್ಲೀಪರ್ ಕೋಚ್ ಅಲ್ವಾ? ಸ್ಲೀಪರ್ ಕೋಚು ಏನು ರೇಟ್ ಇದೆ ಸರ್? ಇದು ನೀವೆಲ್ಲಿ ತಿಪ್ಪೂರು ಹೋಗೋರಾ? ಏನು ರೇಟ್ ಇದೆ ಸರ್? 150. ನಿಮ್ಮ ಫೋಟೋ ಏನು ತೋರಿಸ್ತಾ ಇಲ್ಲ. 150. ಮಾಮೂಲಿ ಆದರೆ ಎಷ್ಟಿದೆ? ಜನರಲ್ 65 ಇದೆ. ಇದು 150. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ನನಗೆ ಈಗ ಟ್ರೈನ್ ಹೋಗ್ತಾ ಇದೆ, ಮೂವ್ ಆಗ್ತಾ ಇದೆ. ಅದಕ್ಕೆ ನಾನು ಸ್ವಲ್ಪ ಸ್ಪೀಡಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಏನು ಗೊತ್ತಾ, 150 ಅಥವಾ 165ಗೂ ಎಷ್ಟು ಡಿಫ್ರೆನ್ಸ್ ಆಯಿತು? ಹಾಫ್ ಚಾರ್ಜ್ ಡಿಫ್ರೆನ್ಸ್ ಆಯಿತು. ಓಕೆ, ಇವೆಲ್ಲವೂ ಕೂಡ ಸ್ಲೀಪರ್ ಕೋಚು ಆರಾಮ್ಸೆ ಇದ್ದಾವೆ. ಹೆಚ್ಚು ಕಡಿಮೆ ಇದು 12 ಬೋಗಿನೂ ಇದೆ. 12 ಬೋಗಿನೋ 11 ಬೋಗಿನೂ ಇದೆ. ಈ 11 ಬೋಗಿಯಲ್ಲಿ ನಮಗಿರೋ ಅಂಥದ್ದು ಅಂದರೆ ಇಲ್ಲಿ ದೀನ್ ದಯಾಳು ಕೋಚ್ ತುಂಬ ರಶ್ ಇದೆ, ಫುಲ್ಲು ರಶ್ ಇದೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ರಶ್ ಇದೆ? ಪಕ್ಕ ಸರ್, ರಶ್ ಇದೆಯಾ? ಓಕೆ, ನೋಡಿದ್ರಾ ರಶ್ ಇದೆ. ನಾನೇನು ಸ್ಪೀಡ್ ಹೇಳ್ತಾ ಇಲ್ಲ, ನಿಮಗೆ ಹೇಳ್ತೀರಲ್ಲ, ರೈಲಲ್ಲಿ ಇಂಜಿನಲ್ಲಿ 1 ಬೋಗಿ 2 ಬೋಗಿನ ಬಿಟ್ಬಿಟ್ಟು ದ್ವಿತೀಯ ದರ್ಜೆ ಸೆಕೆಂಡ್ ಕ್ಲಾಸ್ ಅಂತ ಏನು ಬಿಟ್ಬಿಟ್ಟು ಇನ್ನು 8 ಬೋಗಿ ಸ್ಲೀಪರ್ ಕೋಚ್ ಇದ್ದಾವೆ. ಇಲ್ಲಿ ತುಂಬಿ ತುಳ್ಕಾಡ್ತಾರೆ ಜನ, ಯಾರು ಕೇಳ್ತಾ ಇಲ್ಲ. ನಾನು 100 ರೂಪಾಯಿ ಜಾಸ್ತಿ ಕೊಡ್ತೀನಪ್ಪ, ಅಲ್ಲಿ ಮಲ್ಕೊಂಡು ಹೋಗ್ಬೋದು. ಹೆಂಗೆ ಸಾಧ್ಯ? ಇದಲ್ವಲ್ಲ ಪ್ರಜಾಪ್ರಭುತ್ವ ಅಂದ್ರೆ ಇದಾ? ಹೇಳಿ, ದುಡ್ಡಿದ್ದವ್ರು ಬದುಕದ್ಕ? ಆಯಿತು, 60 ರೂಪಾಯಿ ಜಾಸ್ತಿ ಕೊಟ್ಟರು ಲಕ್ಸುರಿಯಾಗಿ ಹೋಗ್ತಾರೆ ಅಂತ ಅನ್ಕೊಳ್ಳೋಣ. ಹಳಿ ಎಲ್ಲರ ದುಡ್ಡಲ್ಲೂ ಹಾಕಿದ್ರಲ್ವಾ, ನೀವೇ ಸಪ್ರೇಟ್ ಹಳಿ ಮಾಡಿಸ್ಕೊಳ್ರಿ. ನಾನು ಇದೆಲ್ಲ ವ್ಯವಸ್ಥೆ. ನೀವು ಅಟ್ಲೀಸ್ಟ್ ಸಮಾನತೆ ಇಡಿ. ಅವ್ರಿಗೆ 4 ಬೋಗಿ ಇಟ್ಟಿದ್ದೀರಾ, ನಮಗೊಂದು 4 ಬೋಗಿ ಇಡಿ. ಆ 4 ಬೋಗಿ ಆ ರೀತಿ ಇಡೋದ್ಕಿಂತನ ಯಾವ ಜನ ನಮ್ಮ ಭಾರತದಲ್ಲಿದ್ದಾರೆ, ನಿಜವಾಗಿ ಕೂಡ ಭಾರತ ದೇಶದಲ್ಲಿ ಬಡತನ ಅಂತ ನೀವೇನು ಹೇಳ್ತೀರಲ್ಲ, ಇದೇ ಅನ್ನೋದಾಯಿದ್ರೆ ಬಡತನ ಇದ್ದವರಿಗೆ, ಆ ಥರದ ಜನಗಳಿಗೆ ಬೇರೆ ವ್ಯವಸ್ಥೆ ಜಾಸ್ತಿನೇ ಮಾಡ್ಬೇಕಾಯ್ತಲ್ಲ. ನೀವು ಅವ್ರಿಗೆ ಕಡಿಮೆ ವ್ಯವಸ್ಥೆ ಮಾಡಿ ಲಕ್ಸುರಿಗೆ ಜಾಸ್ತಿ ವ್ಯವಸ್ಥೆ ಮಾಡ್ತಾ ಇದ್ದೀರಾ ಅಂದರೆ ಯಾಕೆ ಸಾಧ್ಯ? ಹೆಂಗಾಯ್ತಿದೆಲ್ಲನ? ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಮ್ಮನ್ನು ಬ್ಯಾಲೆನ್ಸ್ ಮಾಡೋಕ್ಕೆ, ರೈಲಲ್ಲಿ ಆ ಕಡೆ ಈ ಕಡೆ ಒಲ್ಲಾಡ್ದಂಗೆ ತುಂಬಿಸ್ಕೊಂಡು ಹೋಗಕ್ಕೆ ಏನಾದ್ರು ನಮ್ಮನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀರಾ? ಇದನ್ನು ಪದೇ ಪದೇ ಕೇಳ್ತಾ ಇದ್ದೀನಿ. ಯಾರು ರೈಲ್ವೆ ಸಚಿವರಿದ್ದೀರಾ, ಯಾರು ಈ ಮಿನಿಸ್ಟ್ರಿಗಿರಾಗಿ ಇದನ್ನು ಸ್ಥಾನನ ಇಟ್ಕೊಂಡಿದ್ದೀರಾ? ಕೆಲಸ ಮಾಡ್ರಪ್ಪ. ಹಿಂಗಲ್ಲ, ಜನಗಳಿಗೆ ಬಂದು ಎಷ್ಟು ಟಿಕೆಟ್ ಹೋಗ್ತಾ ಇದೆ, ಎಷ್ಟು ಟಿಕೆಟ್ ಹರಿತಾ ಇದ್ದಾರೆ, ಮಾಮೂಲಿ ಜನ ಎಷ್ಟು ಟಿಕೆಟ್ ಹರಿದಿದ್ದಾರೆ. ಅಲ್ಲಿ ನಿಂತ್ಕೊಂಡು ಹೋಗೋಷ್ಟು ಟಿಕೆಟ್ ಯಾಕೆ ಹರಿತಾ ಇದ್ದೀರಾ? ಓಕೆ, ನಿಂತ್ಕೊಂಡು ಹೋಗೋಕ್ಕೆ ಅವ್ರ ಜನ ಜಾಸ್ತಿ ಇದ್ದಾರೆ ಅನ್ನೋದಾದರೆ ಅಲ್ಲಿ ಖಾಲಿ ಹೊಡಿತಾ ಇದೆ, ಸೀಟ್ ಖಾಲಿ ಹೊಡಿತಾ ಇದೆ, ಮಂಕಣ ಖಾಲಿ ಹೊಡಿತಾ ಇದೆ. ನಂತರ ಅಲ್ಲೆಲ್ಲೋ ಹತ್ತಬೋದೇನೋ ಗೊತ್ತಿಲ್ಲ, ಆದರೆ ಅಟ್ಲೀಸ್ಟು ಕೆಲವೊಂದು ವಿಷಯಗಳಲ್ಲಿ ಈ ಥರದ ಮಾನದಂಡಗಳೇನಿದ್ದಾವೆ ಬದಲಾಗಬೇಕು. ನೋಡಿ, ಜನ ಕೆಳಗೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಹೆಂಗೆ ಸಾಧ್ಯ? ಬಾತ್ರೂಮಲ್ಲೂ ಕೂತ್ಕೊಂಡು ನಿಂತ್ಕೊಂಡು ಹೋಗಿರೋಂಥದ್ದಿದೆ. ಎಲ್ಲರೂ ಮಾತಾಡಲಿ, ಎಲ್ರಿಗೂ ವಿಷಯ ಗೊತ್ತಾಗಲಿ ಅಂತ ನಾನು ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ಏನು ಇವನು ವಿಡಿಯೋ ಮಾಡಿದ ತಕ್ಷಣ ಬದಲಾಗ್ಬಿಡುತ್ತಾ? ಯಶವಂತಪುರ ಜಂಕ್ಷನ್ನು ಅಥವಾ ನಾಳಿಕೇನು ಹಿಂಗಾಗ್ಬಿಡುತ್ತಾ ಹಂಗಾಗ್ಬಿಡುತ್ತಾ? ಇಲ್ಲ, ಇವತ್ತಾರು ಬದಲಾಗ್ಲಿದು. ನಾವು ಯಾವುದೋ ದೇಶ ನೋಡಿ ಹಿಂಗಾಯ್ತು ಹಂಗಾಯ್ತು ಅಂತ ಅನ್ನೋದು ಇದ್ದಿದೆ. ನಮ್ಮಲ್ಲಿ ಏನು ಬದಲಾವಣೆ ಆಗಬೇಕು ಅದನ್ನು ನಾವು ವಿಡಿಯೋ ಮಾಡಿ ಇದು ಬದಲಾವಣೆ ಆಗಬೇಕು ಅಂತ ನಮ್ಮ ಮಿನಿಸ್ಟ್ರಿಗೆ, ಈಗ ರೈಲ್ವೆ ಸಚಿವರಿಗೆ ಇದನ್ನು ಮುಟ್ಟಿಸ್ಬೇಕಪ್ಪ. ಹೆಂಗಪ್ಪ ಮುಟ್ಟಿಸೋದು? ನನ್ನೊಂದು ಫೇಸ್ಬುಕ್ ಖಾತೆ ಇದೆ, ಹ್ಯಾಶ್ಟ್ಯಾಗ್ ಮಾಡಿ ರೈಲ್ವೆ ಮಿನಿಸ್ಟ್ರಿಗೆ ಹಾಕೋಣ. ನೀವು ಹಾಕ್ರಿ, ಯಾಕಾಗಲ್ಲ? ಅಲ್ಲ, ನೀವೇನಾರು ಶ್ರೀಮಂತರೇ ಅಥವಾ ಹಣವಂತರೇ ಅಥವಾ ನಿಮಗೆ ನಿಜವಾಗಿ ಕೂಡ ಇವೆಲ್ಲ ಸೇವೆ ಅನ್ನೋ ರೀತಿ ಮಾಡ್ತಾ ಇದ್ದಿದ್ದು. ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆಗಳು ನೀವೆಲ್ಲ ಕೊಡಬೇಕಾದಂಥ ಮೂಲಭೂತ ಸೇವೆಗಳಾಗಿ ಇರ್ತಕ್ಕಂಥದ್ದು, ಮೂಲಭೂತ ಹಕ್ಕುಗಳಲ್ಲಿ ಬರ್ತಕ್ಕಂಥದ್ದು. ಈ ಸಾರಿಗೆ ವ್ಯವಸ್ಥೆನ ನೀವು ಬಿಸ್ನೆಸ್ ಮಾಡ್ತೀರಿ ಅನ್ನೋದಾದರೆ, ಬಿಸ್ನೆಸ್ನೇ ಮಾಡಬೇಕು ಅನ್ನೋದಾದರೆ ಬೇರೆ ಇದಾರಲ್ವಾ? ಸರ್ಕಾರ ಏನಕ್ಕೆ ಬೇಕು? ನಿಮ್ಮ ಸರ್ಕಾರದ ರೈಲು ಏನಕ್ಕೆ ಬೇಕು? ಜನಸಾಮಾನ್ಯರನ್ನು ನೀವು ಯಾವತ್ತೂ ಕೂಡ ಒಳ್ಳೆ ರೀತಿ ನಡೆಸ್ಕೊಳಲ್ವೋ ಅಲ್ಲಿವರೆಗೂ ಕೂಡ ನಿಜವಾಗಿ ಕೂಡ ಏನು ನೀವು ಸಮೃದ್ಧ ಭಾರತ, ವಿಕಸಿತ ಭಾರತ, ಇನ್ಯಾವುದೋ ಭಾರತ ಆಗದೇ ಇಲ್ಲ. ಜನ ಪ್ರಭುಗಳಾಗಬೇಕು ಅಂದರೆ ಪ್ರಭುಗಳನ್ನು ಪ್ರಭುಗಳ ರೀತಿ ನಡೆಸ್ಕೊಳ್ಳಿ. ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿ. ತಪ್ಪು ಮಾಡಿದ್ರೆ ನೋಡಿ, ಇಲ್ಲೆಲ್ಲ ಕಸ ಹಾಕಿದ್ದಾರೆ, ಯಾಕೆ ಹಾಕ್ತಾ ಇದ್ದೀರಾ ಅಂತ ಅದಕ್ಕೊಬ್ರು ನಿಟ್ಟು ಗಾರ್ಡ್ ಮಾಡಿ, ಇದನ್ನು ಕಸ ಹಾಕಿದ್ಮೇಲೆ ತೆಗಿಯೋಕ್ಕೆ ಒಂದಿಷ್ಟು ಜನ ಇಡೋದ್ಕಿಂತ ಇಲ್ಲಿ ತುಪ್ಪಕ್ಕಂತ ಉಗಿತಾರೆ ಅಂದರೆ ಉಗ್ದನಿಗೆ ಫೈನ್ ಹಾಕಂಥದ್ದು ಮಾಡಿ. ಸ್ಟ್ರಿಕ್ಟ್ ರೂಲ್ಸ್ ತರೋದೇನು ತಪ್ಪೇನಿಲ್ವಲ್ಲ? ಇದನ್ನು ಕ್ಲೀನ್ ಮಾಡೋಕ್ಕಾಗಂಥ ದುಡ್ಡನ್ನ
ಅಟ್ಲೀಸ್ಟ್ ಇದನ್ನ ಹಾಳು ಮಾಡ್ಬೇಕಾದ್ರೆ ಅವ್ರನ್ನ ಇನ್ನು ಮುಂದೆ ಮಾಡಬಾರ್ದು ಅನ್ನೋದನ್ನ ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಪ್ಲೇಸಲ್ಲಾಗಿರ್ಬೋದು ಅದನ್ನ ತಿಳಿಸಿ. ದಯವಿಟ್ಟು ಇನ್ನು ಮುಂದೆ ನಮ್ಮನ್ನು ಬ್ಯಾಲೆನ್ಸಿಗೆ ಇಟ್ಕೊಂಬೇಡಿ. ನಾನು ಇನ್ನೊಂದು 160 ರೂಪಾಯಿ ಕೊಟ್ಟು ನಾನು ಅದ್ರಾಗ ಒಚ್ಚಕಟ್ಟಾಗಿ ಹೋಗ್ಬೋದಾಯ್ತು. ಇದಲ್ಲ, ಇಲ್ಲಲ್ಲ ಸಮಸ್ಯೆ ಬಗೆಹರಿಬೇಕಾಗಿರೋದು. ಇಲ್ಲಿ ತುಂಬಿ ತುಳ್ಕಾಡ್ತಾ ಇದೆ, ಅಲ್ಲಿ ಖಾಲಿ ಹೊಡಿತಾ ಇದೆ. ಹೆಂಗೆ ಸಾಧ್ಯ ಇದು? ನೀವು ಸ್ಟೇಷನಲ್ಲಿ ಕೂತ್ಕೊಂಡ್ರೆ ಎಷ್ಟು ಬುಕ್ಕಿಂಗ್ ಆಗ್ತಾ ಇದೆ ಅಂತ ನಿಮಗೆ ಕಣ್ಣಿಗಿದೆ. ಎಷ್ಟು ಅಂದರೆ ಜನ ಇಲ್ಲೆಲ್ಲ ರಶ್ ಇದೆ ಅಂತ ಕಂಪಲ್ಸರಿ ಬುಕ್ ಮಾಡಲೇಬೇಕು. ದುಡ್ಡಿರಲಿ ದುಡ್ಡಿಲ್ದಂಗಿರಲಿ ಮಾಡ್ಕೊಂಡು ಹೋಗಲೇಬೇಕು ಅಂತ ಏನಾರು ಮಾಡಿದ್ದೀರಾ? ಒಂದು ರೈಲು ಅಂದಮೇಲೆ ಒಂದು ಸಮಾನತೆ ಇರಲಿ. ಮಲ್ಕೊಂಡು ಹೋಗೋನಿಗೆ ಬಿಡ್ರಿ, ನೀವು ಏನಾದ್ರು ಬೇರೆ ರೈಲ್ ಬಿಡೋದಿದ್ರೆ ಬಿಡಿ. ಕುತ್ಕೊಂಡು ಹೋಗಕ್ಕೆ ಜಾಗಿಲ್ಲ ಸ್ವಾಮಿ. ನೋಡಿ, ಮಕ್ಕಳುಗಳು ಈಗ ನಿಂತ್ಕೊಂಡು ಹೋಗ್ಬೇಕು, ಅಲ್ಲಿ ಕುತ್ಕೊಂಡ್ರೂ ಕೂಡ ಬೇಕಾದಷ್ಟು ಜಾಗ ಇದಾವೆ ಇನ್ನೂ. ನೋಡೋಣ, ಇದ್ರ ಬಗ್ಗೆ ನೀವು ಕೂಡ ಧ್ವನಿ ಎತ್ತಿ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು. ಇನ್ನೇನು ರೈಲು ಹೊರಡ್ತು. ಆದಷ್ಟು ನಾವೇನು ವಿಮಾನ ಕೇಳ್ತಿಲ್ಲ ಸ್ವಾಮಿ, ವಿಮಾನದಲ್ಲಿ ಹೋಗ್ಬೇಕು ಅಂತ ಕೇಳ್ತಾ ಇಲ್ಲ ನಾವು. ಆಮೇಲೆ ಈ ರೈಲ್ನೂ ಕೇಳಲ್ಲ ಹೆಚ್ಚು ಕಡಿಮೆ. ನೀವು ನಮ್ಮೂರಲ್ಲೇ ಎಲ್ಲ ಉದ್ಯೋಗಗಳನ್ನ ಇನ್ನೊಂದನ್ನ ಮತ್ತೊಂದನ್ನ ಇಟ್ಬಿಟ್ರೆ ಈ ಬೆಂಗಳೂರಿಗೆ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಸಮಸ್ಯೆಗೆ ನಾವು ಬರೋದು ಇಲ್ಲ. ಈಗ ನಾನು ಯಾಕೆ ಬಂದಿದ್ದೆ, ಕೃಷಿ ಮೇಳಕ್ಕೆ ಬಂದಿದ್ದೆ ಅಂದರೆ, ಕೃಷಿ ಮೇಳ ಅಲ್ಲೇ ಸಿಗೋದಾದ್ರೆ ನಾನು ಇಲ್ಲಿ ಬರಲ್ಲ. ನಿತ್ತೊಂದು ಬೆಂಗಳೂರಿಗೆ ಇಡ ಅಂತ ಅವಶ್ಯಕತೆಗಳಿಲ್ಲ. ಅಥವಾ ಬೆಂಗಳೂರಲ್ಲಿ ಒಂದು ಜಾಬು ಅಂದರೆ ಬೆಂಗಳೂರಿಗೆ ಬರಬೇಕಪ್ಪ ಅನ್ನೋ ಮಟ್ಟಕ್ಕೆ ಮಾಡಿಟ್ಬಿಟ್ಟಿದ್ದೀರಾ. ಬೆಂಗಳೂರಿಗೆ ಇನ್ನೂ ಎಷ್ಟು ತುಂಬಿಸ್ತೀರಾ? ಹಾಂ, ಓಕೆ. ಆಮೇಲೆ ರೈಲ್ವೆ ಡಿಪಾರ್ಟ್ಮೆಂಟಿಗೆ ವಿದ್ಯುದೀಕರಣ ಆಗಿದೆ. ಇದು ಮೋಸ್ಟ್ಲಿ ಈ ಇಂಜಿನ್ನು ಡೀಸೆಲ್ ಇಂಜಿನ್ನೇ ನೋಡಿ, ವಿದ್ಯುದೀಕರಣ ಆಗಿದೆ. ಇದು ಒಂದು ಒಳ್ಳೆಯ ಕೆಲಸ, ಇದನ್ನು ಅಪ್ರಿಷಿಯೇಟ್ ಪಡ್ತೀವಿ. ಬಟ್ ಬದಲಾವಣೆಗಳು ಬೇಗ ಆಗಬೇಕು ಸ್ವಾಮಿ. ಇನ್ನೂ ಬದಲಾವಣೆಗಳು ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ಸಾಗೋದಕ್ಕೆ ನಮ್ಮದು ಬೇಕಾದಷ್ಟು ದುಡ್ಡಿದೆ, ಬೇಕಾದಷ್ಟು ಟ್ಯಾಕ್ಸ್ ಇದೆ. ನೀವು ಅಂದ್ಕೊಂಡಾಗ ನಾವೇನು ಸಾಮಾನ್ಯ ಶ್ರೀಮಂತರೇನಲ್ಲ. ನಮ್ಮ ದೇಶ ಬಹಳ ಶ್ರೀಮಂತ ದೇಶ. ದಯವಿಟ್ಟು ಆ ರೀತಿ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆ ತೋರಿಸ್ಬಿಡ್ತೀನಿ ಎಷ್ಟು ರಶ್ ಇದೆ ಅಂತ. ಸರ್, ಸೀಟ್ ಇಲ್ವಾ? ಕೂತಿದ್ದೀರಾ? ಆರಾಮಾಗಿ ಕೂತಿದ್ದೀರಾ? ಫುಲ್ ರಶ್. ಸರ್, ಫುಲ್ ರಶ್ ಆಗಿದೆಯಾ? ಫುಲ್ ರಶ್ ಇದೆಯಾ ಅಂದೆ. ಬ್ರದರ್, ಫುಲ್ ರಶ್ ಇದೆಯಾ? ಹಾಂ, ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ? ಕನ್ನಡ ಬರುತ್ತಂತೆ. ಆ ಕಡೆ 8 ಬೋಗಿಗಳು ಖಾಲಿದಾವೆ, ಇಲ್ಲಿ ಫುಲ್ ರಶ್ ಇದೆ. ಕಾರಣ ಯಾರು ಹೇಳ್ತೀರಾ? ಗೊತ್ತಿಲ್ಲ. ಆ ಕಡೆ 8 ಬೋಗಿಗಳು ಖಾಲಿದಾವೆ, ಇಲ್ಲೊಂದು 2 ಬೋಗಿಗಳು ತುಂಬಿದಾವೆ, ದ್ವಿತೀಯ ದರ್ಜೆ ಸೆಕೆಂಡ್ ಕ್ಲಾಸ್. ಕಾರಣ ಯಾರಿಗಾರು ಗೊತ್ತಾ? ಸ್ಲೀಪರ್ ಕೋಚ್ಗಳು ಖಾಲಿದೆ. ಜನರಲ್ ಅಂದ್ರೆ ಜನರಲ್ ಜನ ಜಾಸ್ತಿ ಇದಾರೆ ಅಂತ ಆಯ್ತು, ಟಿಕೆಟ್ ಕೊಡ್ತಾ ಇದಾರೆ ಅಂತ ಆಯ್ತು. ಮೇಲ್ ಕುತ್ಕೊಂಡು ವರಂಡದಲ್ಲಿ ಕುತ್ಕೊಂಡು ಅಂದ್ರೆ ಟಾಯ್ಲೆಟ್ ಅಲ್ಲೆಲ್ಲ ಕುತ್ಕೊಂಡು ಹೋಗೋಷ್ಟು ಜನ ಇದಾರೆ ಅಂತ ಆಯ್ತು. ನನಗೆ ಒಂದು 4 ಬೋಗಿ ಜಾಸ್ತಿ ಬಿಡ್ಬೋದಲ್ಲ? ಯಾಕೆ ಬಿಡ್ತಾ ಇಲ್ಲ? ಯಾರನ್ನ ಕೇಳೋದು? ರೈಲ್ವೆ ಡಿಪಾರ್ಟ್ಮೆಂಟ್. ಅದನ್ನೇ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಆಗ್ಬೋದಾ? ದಯವಿಟ್ಟು ವಿಚಾರಗಳಿಗೆ ಇನ್ನು ಮುಂದೆ ನಾವು ಓಟ್ ಹಾಕಿದ್ರೆ ಬದಲಾವಣೆಗಳು ಸಾಧ್ಯ ಇದೆ. ನಾವೆಲ್ಲರೂ ಕೂಡ ಯಾವುದೋ ನೀವು ಯಾವ ಪಕ್ಷಕ್ಕಾರು ಓಟ್ ಹಾಕಿ ಸ್ವಾಮಿ, ನಾನು ಅದನ್ನ ಕೇಳ್ತಾ ಇಲ್ಲ. ದಯವಿಟ್ಟು ಅಲ್ಲಿ ಮಲ್ಕೊಂಡು ಹೋಗಕ್ ಜಾಗ ಇದೆ, ಇಲ್ಲಿ ಕುತ್ಕೊಂಡು ಹೋಗಕ್ ಜಾಗ ಇಲ್ಲ. ಈ ಒಂದು ಟಿಕೆಟ್ ಹರಿದಾಗ ಎಷ್ಟು ಜನ ಹೋಗ್ತಾ ಇದೀವಿ ಅಂತ ಗೊತ್ತಿರುತ್ತಲ್ವಾ? ಎಲ್ಲ ಯಾವ ಭಾಷೆ? ಹಿಂದಿಯವರಾ? ಓಕೆ, ಅರ್ಥ ಆಗ್ತಾ ಇಲ್ಲಲ್ಲ? ಭಾವನೆ ಅರ್ಥ ಆಗ್ತಾ ಇದೆಯಾ? ಓಕೆ. ಅಂದ್ರೆ ಒಂದು ವ್ಯವಸ್ಥೆ ಅನ್ನೋದು, ಇದೊಂದು ಸರ್ಕಾರಿ ಸೇವೆ ಅನ್ನೋದು ಎಲ್ರಿಗೂ ಸಿಗಬೇಕು. ಬಡವ ಶ್ರೀಮಂತ ಅನ್ನೋದಲ್ಲ, ಎಲ್ರಿಗೂ ಸಿಗಬೇಕು ಅಂತ. ಓಕೆನಾ? ಥ್ಯಾಂಕ್ ಯು. ನಾನು ಒಬ್ಬ ಪ್ರಜೆ. ಯೂಟ್ಯೂಬ್ ಚಾನಲ್ ಅಂತ ಕೇಳ್ತಿದಾರೆ ಪಾಪ ಅವರು. ಎಲ್ಲರೂ ಎಲ್ಲ ದುಡ್ಡು ಮಾಡಕ್ಕೆ ಅಂತ ನಿಂತ್ಕೊಂಡ್ಬಿಟ್ಟಿದ್ದೀರಾ ಅಂತ. ಓಕೆ ಅಣ್ಣ, ರಶ್ ಇದೆಯಾ? ಫುಲ್ ರಶ್ ಇದೆಯಾ? ನೈ ಕನ್ನಡದಲ್ಲಿ ಪಾಪ ಅವ್ರಿಗೆ ನಾನು ಏನು ಕೇಳಿದೆ ಅಂತ ಗೊತ್ತಿಲ್ಲ, ನೈ ಅಂತ ಹೇಳ್ತಿದ್ದಾರೆ. ಓಕೆ, ವಿಡಿಯೋ ಲಾಂಗ್ ಆಗುತ್ತೆ, ಕಟ್ ಮಾಡ್ಬಿಡ್ತೀನಿ.